ಈಗ ಮತ್ತೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲ ಬಾರಿ ನಮ್ಮ ಸಮುದಾಯದ ಶಾಸಕರು ಸಂಪುಟದಲ್ಲಿಲ್ಲ, ಅಂದ್ರೆ ಬ್ರಾಹ್ಮಣ ಸಮುದಾಯದ ಶಾಸಕರು ಸಂಪುಟದಲ್ಲಿಲ್ಲ. ಕಾರ್ಯಕರ್ತರಿಗೆ ನೋವಾಗಿದೆ. ನನಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣವನ್ನಾದರೂ ನನಗೆ ಹೇಳಬೇಕಿತ್ತು. ಎಲ್ಲ ಸ್ವೀಕರಿಸಬೇಕು, ಮುಂದಿನ ಕೆಲಸ ಬಗ್ಗೆ ನೋಡಬೇಕು. ಅತೃಪ್ತರೇನಾದರೂ ಸಭೆ ಮಾಡಿದರೆ ನಾನು ಹೋಗಲ್ಲ ಅದಕ್ಕೆ, ಬಟ್ ಹೇಳಬೇಕಿತ್ತು ನನಗೆ ಯಾಕೆ ತೆಗೆದುಕೊಂಡಿಲ್ಲ, ಆ ಕರೆಕ್ಟಸಿ ಇರಬೇಕಿತ್ತು ಅಂತ ಮಾತನಾಡಿದರು. ಸಚಿವ ಸಂಪುಟದಲ್ಲಿ ಬರೋದು ಬಿಡೋದು ತೀರ್ಮಾನ ಆಗೋದು ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೂತನ ಸಚಿವರಿಗೆ ಎಲ್ರಿಗೂ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಭಾಳಷ್ಟು ಹೊಸ ಮುಖಗಳು ಕೂಡ ಸಿಕ್ಕಿದೆ ಮತ್ತು ಹಳಬರು ಕೂಡ ಕೆಲವರೆಲ್ಲ ಇದ್ದಾರೆ. ಅದರಿಂದ ಒಳ್ಳೆಯ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಇನ್ನು ಒಳ್ಳೆಯ ಒಂದು ಈ ಅವಕಾಶ ಉಪಯೋಗಿಸ್ಕೊಂಡು ರಾಜ್ಯದ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ನನಗೆ ಅದು ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟೋಗಿರೋನು. ಅಂದರೆ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳೇನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸನ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ಇಲ್ಲ ಯಾರು ಮಾತಾಡಿ ಇಲ್ಲ ಇದುವರೆಗೂ ಇರಲಿಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ಯಾರೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಆಗಿರುವಂಥದ್ದು. ಆದರೆ ಜಾತಿಯ ಒಂದೇ ಆಧಾರ ಅಲ್ಲ ತಾನೇ. ಆದರೂ ಕೂಡ ಇದು ಬಹುಶಃ ಪ್ರಥಮ ಬಾರಿಗೆ ಈ ಥರ ಆಗಿದೆ. ನೋಡಿ, ಅದೇ ನನಗೇನು ಗೊತ್ತಿಲ್ಲ ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿಲ್ಲ. ನಾವೇನು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ಅದೊಂದು ಹೇಳ್ಬೋದಾಗಿತ್ತು. ನೀವೇನು ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಏನಾದರೂ ಒಂದು ಆರೋಪಗಳಿದ್ರೆ ಅದ್ರ ಬಗ್ಗೆ ನನಗೇನು ಒಂದು ರೀತಿ ಯಾವುದೇ ರೀತಿ ಇಲ್ಲ, ಹಾಗೇನಿಲ್ಲ. ಭೇಟಿ ಇದ್ದೇ ಇರ್ತದೆ, ರಾಜಕೀಯದಲ್ಲಿ ಭೇಟಿಗಳು ಇದ್ದೇ ಇರ್ತದಲ್ಲ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮುಂದೆ ಏನಾಗೋದು ನೋಡೋಣ. ಒಟ್ಟಲ್ಲಿ ನಮ್ಮ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರಬೇಕು. ಎಸ್ ಪ್ರಶಾಂತ್, ಬಹುಶಃ ಮೆರಿಟು ಅಂತ ಬಂದರೆ ಕೃಷ್ಣ ಬೈರೇಗೌಡರಿಗೆ ಇರುವಂಥ ಸೇಮ್ ಮೆರಿಟು ದಿನೇಶ್ ಗುಂಡೂರಾವ್ ಅವರಿಗೂ ಇದೆ. ಹಿರಿತನ ಅಂತ ಬಂದರೆ ಕೃಷ್ಣ ಬೈರೇಗೌಡರಿಗಿಂತ ಹಿರಿತನ ಜಾಸ್ತಿ ಇದೆ. ಕಮ್ಯುನಿಟಿ ವೈಸ್ ನೋಡಿದರೆ ಅವರ ಕಮ್ಯುನಿಟಿಗೆ ಅವಕಾಶನೇ ಸಿಕ್ಕಿಲ್ಲ. ಆದರೂ ದಿನೇಶ್ ಗುಂಡೂರಾವ್ ಕ್ಯಾಬಿನೆಟಿಂದ ಆಚೆ ಇದ್ದಾರೆ. ರಾಜಕಾರಣದ ಒಂದು ಕ್ರೂರ ವಾಸ್ತವ ಏನಂತಂದರೆ ಇಲ್ಲಿ ಜಾತಿ ಸಪ್ಪೆ ಹಾವಿ. ನೀವು ಮೆರಿಟ್ ಅಂತ ಸ್ಪಷ್ಟವಾಗಿ ಮೆರಿಟ್ ಅಂತ ತೆಗೆದುಕೊಂಡ್ರೆ ಇಬ್ಬರು ಸಚಿವರು, ಒಬ್ಬರು ದಿನೇಶ್ ಗುಂಡೂರಾವ್, ಇನ್ನೊಬ್ಬರು ಎಚ್ ಕೆ ಪಾಟೀಲ್, ವೆಲ್ ಬಿಹೇವ್ಡ್ ಕಾಂಗ್ರೆಸ್ನ ಆಪದ್ ಬಾಂಧವರು, ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಜೊತೆ ನಿಂತ್ಕೊಂಡವರಿಬ್ಬರು ದಿನೇಶ್ ಗುಂಡೂರಾವ್ ಮತ್ತು ಎಚ್ ಕೆ ಪಾಟೀಲ್. ಬಟ್ ಅವರನ್ನು ಯಾಕೆ ಮಾಡ್ತಾ ಇಲ್ಲ ಅಥವಾ ಕರೆದು ಮಾತನಾಡಿಸುವ ಸೌಜನ್ಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡು ತೋರಿಸಿಲ್ಲ, ಇಲ್ಲಿನ ನಾಯಕತ್ವ ಕೂಡ ತೋರಿಸಿಲ್ಲ. ಈಗ ದಿನೇಶ್ ಗುಂಡೂರಾವ್ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಜೊತೆ ಇದ್ದವ್ರು ರೀ. ಗಾಂಧಿನಗರದಂಥ ಕ್ಷೇತ್ರವನ್ನು ಸತತವಾಗಿ ಬರ್ತಾ ಇರೋರು. ಅವ್ರಿಗೆ ನೀವು ಅವರೇ ಹೇಳ್ತಿದ್ದಾರೆ, ನಾನು ಹೇಳ್ತಿಲ್ಲ, ಅವ್ರು ಹೇಳ್ತಿದ್ದಾರೆ. ನನ್ನ ಕರೆದು ಹೇಳೂ ಇಲ್ಲ, ಯಾಕೆ ತೆಗೆದುಕೊಳ್ತಾ ಇಲ್ಲ. ನೀವು ಅವರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದಿರಿ, ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದಿರಿ, ತಮಿಳುನಾಡು ಉಸ್ತುವಾರಿಯನ್ನಾಗಿ ಮಾಡಿದಿರಿ. ಬಟ್ ಕೇವಲ ಒಂದು ಜಾತಿಯ ಕಾರಣಕ್ಕೋಸ್ಕರ ಜಮೀರ್ ಅಹ್ಮದ್ ಖಾನ್ ಅಂದರೆ ನೋಡಿ, ನಾನು ಜಮೀರ್ ಅಹ್ಮದ್ ಖಾನ್ರು ಮಂತ್ರಿ ಆದರು ಅನ್ನೋದ್ರದ್ದು ಪ್ರಶ್ನೆ ಇಲ್ಲ. ಯಾವ ಪರಿಸ್ಥಿತಿಯಲ್ಲಾದರೂ ಅವರು ಅವ್ರದ್ದೇ ಆಡಿಯೋ ಹೊರಗಡೆ ಬಂತು, ಕ್ಷಮಾಪಣೆ ಕೇಳಿದ್ರು, ಪಾರ್ಟಿಗೆ ಮಂತ್ರಿ ಮಾಡಿಬಿಟ್ರಿ ನೀವು. ಪಕ್ಷದ ವಿರುದ್ಧ ಕೆಲಸ ಮಾಡಿದರು, SDP-ಆಗಿ 10,000 ವೋಟ್ ತಂದು ಕೊಟ್ಟರು, ದುಡ್ಡು ಕೊಟ್ಟರು ಅಂತೂ ಆರೋಪವನ್ನು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಮಾಡಿದರು. ಅಂಥ ಪರಿಸ್ಥಿತಿಯಲ್ಲಿ ನೀವು ಅವರನ್ನು ಮಂತ್ರಿ ಮಾಡಿ ಯುವ ಪ್ರಿರೋಗೇಟಿವ್, ನಿಮ್ಮ ಪಾರ್ಟಿ ವಿಷಯ, ಒಳಗಿನ ವಿಷಯ. ಬಟ್ ದಿನೇಶ್ ಗುಂಡೂರಾವ್ ಅವರಂಥ ನಿಷ್ಠಾವಂತರನ್ನು ಯಾಕೆ ಬಿಟ್ವಿ, ಏನು ಬದಲಿ ವ್ಯವಸ್ಥೆ ಅವ್ರಿಗೋಸ್ಕರ ಮಾಡ್ತೀವಿ ಅನ್ನೋದನ್ನು ನಮಗೆ ಬಿಡಿ, ಅವ್ರಿಗಾದರೂ ತಿಳಿಸ್ಬೇಕಲ್ಲ. ಈಗ ಎಚ್ ಕೆ ಪಾಟೀಲ್
ಮಂತ್ರಿ ಕನ್ಸಿಡರ್ ಮಾಡಲಿಲ್ಲ, ಸ್ಪೀಕರ್ ಮಾಡ್ತೀವಿ ಅಂತ ಹೇಳಿದರು, ಸ್ಪೀಕರೂ ಆಗಲಿಲ್ಲ. GS ಪಾಟೀಲ್ದು ಸ್ಪೀಕರ್ ಮಾಡಲಿ, ಯಾರನ್ನಾದರೂ ಒಬ್ಬರು ಸ್ಪೀಕರ್ ಮಾಡಲೇಬೇಕು. ಬಟ್ ಈ ರಾಜಕೀಯದಲ್ಲಿ ಹಾರ್ಟ್ಲೆಸ್ ಇರಬಾರ್ದು, ಹೃದಯಹೀನತೆ ಇರಬಾರ್ದು. ನೀವು ಯಾರಿಗೆ ಕೊಡ್ತಾ ಇಲ್ಲ ಅನ್ನೋದಾದರೆ ಅವರನ್ನು ಕರೆದು ಮಾತಾಡಿಸ್ಬೇಕು. ಈಗ ದಿನೇಶ್ ಗುಂಡೂರಾವ್ ಮತ್ತು HK ಪಾಟೀಲ್ ಈ ಉಳಿದ ಈಗೇನು ಶಾಸಕರು ಬಂಡಾಯ ಹೇಳ್ತೀವಿ, ರಾಜೀನಾಮೆ ಕೊಡ್ತೀವಿ ಅಂತಿದಾರಲ್ಲ, ಆ ಥರದ ಜನ ಏನಲ್ಲ ಅವರು. ಬಟ್ ಅದೇ ಅವ್ರ ದೌರ್ಬಲ್ಯ ಅನ್ನುವ ರೀತಿಯಲ್ಲಿ ನೀವು ಪಾರ್ಟಿಗಳು ವರ್ತಿಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.